ನೂತನ ಸಂಪುಟದಲ್ಲಿ ಮತ್ತೆ ಸಚಿವನಾಗಿ ನೇಮಕಗೊಂಡು ಮುಂದುವರೆದು ಇವತ್ತು ವಿಜಯಪುರ ನಗರಕ್ಕೆ ಬಂದಿದ್ದೆ. ಈ ಸಂದರ್ಭದಲ್ಲಿ ನನ್ನ ವಿಶ್ವಾಸ ಏನಿದೆ, ನಂಬಿಕೆ ಏನಿದೆ, ಪರಮಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಆಶ್ರಮಕ್ಕೆ ಭೇಟಿ ಕೊಟ್ಟು ಅಲ್ಲಿ ಲಿಂಗೈಕ್ಯ ಮಲ್ಲಿಕಾರ್ಜುನ ಸ್ವಾಮಿಗಳ ಗದ್ದಿಗೆಗೆ ಹಾಗೂ ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಅಲ್ಲಿ ನನ್ನ ಭಕ್ತಿಪೂರ್ವವಾದಂಥ ನಮನಗಳನ್ನ ಶ್ರದ್ಧೆಯನ್ನು ಅರ್ಪಿಸಿ ತದನಂತರ ನನ್ನ ತಂದೆಯವರ ದಿವಂಗತ ಬಿ ಎಂ ಪಾಟೀಲರ ಸಮಾಧಿ ಅವರಿಂದ ಇವತ್ತೊಂದು ಸಮಾನೆಲ್ಲನೂ ಕೂಡ ಅವರು ಮಗನಾಗಿ ನಾನು ರಾಜಕೀಯಕ್ಕೆ ಬಂದೆ. ತದನಂತರ ನನ್ನನ್ನು ನಾನೇ ಸಾಮರ್ಥ್ಯವನ್ನು ಸಾಬೀತುಪಡಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದೆ. ಅಲ್ಲಿ ನನ್ನ ತಂದೆಯವರ ಸಮಾಧಿಯಲ್ಲಿ ನನ್ನ ಭಕ್ತಿಪೂರ್ವಕ ಅಂತ ನಮನಗಳನ್ನು ಸಲ್ಲಿಸಿ ವಚನ ಪಿತಾಮಹ ಫೋಗು ಹೊಳಕಟ್ಟಿ ಶರಣರು ನಮ್ಮ ಬೇಳೆ ಸಂಸ್ಥೆ ಪ್ರಾರಂಭ ಮಾಡಿದಂಥವರು, ಅವರಲ್ಲಿ ಬಂದು ಸಮಾಧಿಗೆ ನನ್ನ ನಮನಗಳನ್ನು ಸಲ್ಲಿಸಿ ನನ್ನ ಭಕ್ತಿಯನ್ನು ಶ್ರದ್ಧೆಯನ್ನು ಅಲ್ಲಿ ಸಮರ್ಪಿಸಿ ಲಿಂಗೈಕ್ಯ ಬಂತನಾಳ ಶಿವಯೋಗಿಗಳು ಇವತ್ತು ಅಂದು ಈ 770 ಅಮರಗಣಗಳು ಅಂದರೆ ಬಸವಾದಿ ಶರಣರು 770 ಶರಣರ ಒಂದು ಸಾಂಕೇತಿಕವಾಗಿ ಅಂದು ಭಾಳ ದೊಡ್ಡ ಪ್ರಮಾಣದಲ್ಲಿ ಲಿಂಗೈಕ್ಯ ಬಂತನಾಳ ಶಿವಯೋಗಿಗಳು ಬೇಳೆ ಸಂಸ್ಥೆಯನ್ನು ಏನು ಫಗಳು ಕಟ್ಟಿಯವರು ಪ್ರಾರಂಭಿಸಿದರು, ಅದನ್ನು ಪೋಷಣೆ ಮಾಡಿ ಹೆಮ್ಮರವಾಗಿ ಬೆಳೆಸಿ ತದನಂತರ ನನ್ನ ತಂದೆಯವರು ವೈದ್ಯಕೀಯ ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭ ಮಾಡ್ತಾರೆ ಮತ್ತು ಮತ್ತಷ್ಟು ಹೆಚ್ಚಿಗೆ ಇವತ್ತೊಂದು ಸದನ ಬೆಳೆಸಿರುವಂಥದ್ದು. ಬಂದು ಬಂತನಾಳ ಶಿವಯೋಗಿಗಳ ಒಂದು ಗುಡಿಯಲ್ಲಿ ಕೂಡ ಬಂತನಾಳ ಶಿವಯೋಗಿಗಳಿಗೂ ಕೂಡ ನನ್ನ ಭಕ್ತಿಪೂರ್ವಕವಾದಂಥ ನಮನಗಳನ್ನ ಪಡ್ಕೊಂಡು ಈಗ ಜನರು, ಜಿಲ್ಲೆ, ನಗರ, ಮತಕ್ಷೇತ್ರ ಜನರು ಇವತ್ತು ಬೆಂಗಳೂರಿಗೂ ಆಗಮಿಸಿದ್ರು, ಈಗ ಇಲ್ಲಿನೂ ಕೂಡ ಬರ್ತಾರೆ. ನಾನೇನು ಇದನ್ನು ಭಾಳ ದೊಡ್ಡ ಇದು ಅಂತ ನಾನು ಭಾವಿಸಿಲ್ಲ. ಯಾಕಂದರೆ ಈಗಾಗಲೇ ನಾನು ಸಚಿವನಿದ್ದೇನೆ, ಸಚಿವನಾಗಿ ಇವತ್ತೊಂದು ದಿವಸ ಮುಂದುವರೆದಿದ್ದೇನೆ. ಇನ್ನು 2 ವರ್ಷಗಳ ಕಾಲ ಮತ್ತು ಸುದೈವದಿಂದ ನನಗೆ ಅದೇ ಖಾತೆಯನ್ನು, ಬೃಹತ್ ಕೈಗಾರಿಕಾ ಖಾತೆಯನ್ನು ಇವತ್ತೊಂದು ದಿವಸ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ವರಿಷ್ಠರು ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಕೆ ಸಿ ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ AICC ಅಧ್ಯಕ್ಷರು ಎಲ್ಲರೂ ಇವತ್ತು ದಿವಸ ಅದನ್ನು ನಮಗೆ ಕೊಟ್ಟಿದ್ದಾರೆ. ಯಾಕಂದರೆ ಅದು ಮುಂದುವರಿಕೆ ಅದರಿಂದ ಸ್ವಲ್ಪ ಸರಳ ಆಗ್ತದೆ. ಈಗ ಇದು ಮತ್ತೆ ಬೇರೆ ಹೊಸ ಖಾತೆ ಆಗಿರೋ ಪ್ರಾರಂಭಿಕದಿಂದ ಸ್ಟಾರ್ಟ್ ಮಾಡಬೇಕಾಗ್ತಿತ್ತು. ಈಗ ಅದನ್ನು ಮುಂದುವರಿಸ್ಕೊಂಡು ಹೋಗೋದು ಈಗ ಒಂದು 50% 60% ಸಾಧನೆಯನ್ನು ಮಾಡಿದ್ದೀನಿ. ಇನ್ನೊಂದು 20-25% ಆ ಸಾಧನೆಯನ್ನು ಮುಂದುವರಿಸ್ಕೊಂಡು ಒಂದು 85-90% ಅಷ್ಟು ಈ ಇಲಾಖೆಯಲ್ಲಿ ನಾನು ಅವನನ್ನು ಶಕ್ತಿ ಮೀರಿ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ.